ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರಿ ಮಧುಮಕ್ಕಳ ರಸ್ತೆ ಬೃಹತ್ ಗಾತ್ರದ ಬಾವಿ ಸಂರಕ್ಷಣಾ ಗೋಡೆ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ನಿಖಿಲ್ ಕತ್ತಿ. ಪ್ರಜಾರಾಜ್ಯ ಕನ್ನಡ ವಾಹಿನಿಯ ಇಂಪ್ಯಾಕ್ಟ್ ರೈತರ ಸಮಸ್ಯೆ ತೊಂದರೆ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತ್ತು. ಸ್ಥಳೀಯರು, ರೈತರು, ಪ್ರಯಾಣಿಕರು ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಮನವಿ ಮಾಡಿದ್ರು. ತಕ್ಷಣ ರೈತರ, ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸಿ ಅವರ ಆತಂಕ ದೂರ ಮಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ. ಹುಕ್ಕೇರಿ ಮಧುಮಕ್ಕಳ ರಸ್ತೆಗೆ ಅಂಟಿಕೊಂಡಿದ್ದ ಬೃಹತ್ ಗಾತ್ರದ ಬಾವಿ ದಿನನಿತ್ಯ ನೂರಾರು ವಾಹನಗಳು, ಶಾಲಾ ಬಸ್ಸುಗಳು, ರೈತರು ತಮ್ಮ ತೋಟಪಟ್ಟಿಗಳಿಗೆ ಹೋಗುವ ರಸ್ತೆ ಇದಾಗಿದ್ದು, ರಸ್ತೆ ಪಕ್ಕ ಬೃಹತ್ ಗಾತ್ರದ ಬಾವಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹುಕ್ಕೇರಿ ಯುವ ಶಾಸಕ ನಿಖಿಲ್ ಕತ್ತಿ ಇಂದು ಅಂದಾಜು 40 ಲಕ್ಷ ರೂಪಾಯಿಯ ಸಂರಕ್ಷಣಾ ಕಟ್ಟಿ ಕಟ್ಟುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಈ ಒಂದು ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಮೂಲಕ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಗುತ್ತಿಗೆದಾರರಿಂದ ಗುಣಮಟ್ಟದ ಕಾರ್ಯವನ್ನು ನಿರೀಕ್ಷಿಸುತ್ತೇನೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಉತ್ತಮವಾಗಿ ಸಂರಕ್ಷಣಾ ಕಟ್ಟೆ ನಿರ್ಮಿಸಬೇಕು. ಇದೇ ವೇಳೆ ರಸ್ತೆ ಅಗಲೀಕರಣದ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಹುಕ್ಕೇರಿ ಮಧುಮಕ್ಕಳ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ರೈತರು ಯಾವುದೇ ತಂಟೆ ತಕರಾರು ಮಾಡದೆ ಎಲ್ಲರೂ ರಸ್ತೆ ಅಗಲೀಕರಣಕ್ಕೆ ಮುಂದಾದರೆ ಮುಂದಿನ ದಿನದಲ್ಲಿ ರಸ್ತೆ ಅಗಲೀಕರಣ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಿ ರಸ್ತೆ ಅಗಲೀಕರಣಕ್ಕೆ ಆದ್ಯತೆ ನೀಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು, ಕಾರ್ಯಕರ್ತರು, ಅಧಿಕಾರಿಗಳು, ರೈತರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತು ನಮ್ಮ ಹುಕ್ಕೇರಿ ಪಟ್ಟಣದಿಂದ ಮಧುಮಕ್ಕನ ಊರಿಗೆ ಹೋಗುವಂಥ ರಸ್ತೆಯಲ್ಲಿ ಬರುವಂಥ ರಸ್ತೆ ದಂಡಿಗೆ ಬರುವಂಥ 4 ಬಾವಿಗಳಿಗೆ ಪ್ರೊಡಕ್ಷನ್ ವಾಲನ್ನು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಮಧುಮಕ್ಕನ ಹಾಗೂ ಹುಕ್ಕೇರಿ ಗ್ರಾಮದ, ಹುಕ್ಕೇರಿ ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಮನವಿ, ನಾವೇ ಮುನ್ನಿಟ್ಟು ಒಳ್ಳೆ ರೀತಿಯ ಕೆಲಸ ಮಾಡ್ತೀವಿ. ಯಾಕಂದರೆ ದಿವಸ ಈ ರಸ್ತೆ ಮೇಲೆ ಸಂಚಾರ ನೀವೇ ಮಾಡ್ತೀರಿ. ನಿಮ್ಮ ಸಲುವಾಗಿ ಮಾಡುವಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ತಮ್ಮ ತಂದೆಯವರು ಒಂದು ಕನಸಿನ ಒಂದು ಈ ಉದ್ಯಾನಕಾಶಿ ಅಂತ ಏನು ನಿರ್ಮಾಣ ಮಾಡ್ತಾ ಇದ್ದೀರಿ. ಈ ಸುತ್ತಮುತ್ತ ಹಳ್ಳಿ ಸೇರಿದಂತೆ ಹುಕ್ಕೇರಿ ಪಟ್ಟಣದಿಂದ ನೂರಾರು ಗಾಡಿಗಳು ಇಲ್ಲಿಂದ ಸಮೀಪ ಅಂತ ಹೋಗ್ತಾರೆ ಸರ್. ಇದು ಅಗಲೀಕರಣಕ್ಕೆ ಏನಾದರೂ ಒಂದು ಕ್ರಮ ಸಂದಿಸ್ತಾರೆ ನೋಡ್ರಿ. ರಸ್ತೆ ಅಗಲೀಕರಣ ಮಾಡೋಕ್ಕೆ ನಾವು ಒಪ್ಪೋದು, ಎಲ್ಲರೂ ಒಬ್ಬರು, ರೈತ ಒಬ್ಬಬೇಕು ಪೈಲ. ಯಾಕಂದ್ರೆ ಅವರು ಜಾಗ ಬಿಟ್ಟು ಕೊಡಬೇಕು. ಜಾಗ ಯಾವ ತಕರಾರು ಯಾವುದು ಇಲ್ಲ ಅಂದ್ರೆ ವೈಂಡಿಂಗ್ ಮಾಡೋಕ್ಕೆ ಪ್ರಪೋಸಲ್ ನಾವು ರೆಡಿ ಮಾಡಿ ಕಳಿಸ್ತೀವಿ.